ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಸುಮ್ಮನೆ ಒಂದು ವೀಲ್ ಜೊತೆಗೆ ಇಂಟ್ರೋ ತಗೊಳ್ಳೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೀ. ಗೊತ್ತಾ, ನಾನು ವೀಡಿಯೋ ಮಾಡ್ತಿದ್ದೆ ಆಯಿತಾ, ASMR ಮಾಡ್ತಾರ ಫೋನ್ ಒಳಗಡೆ ಇಟ್ಬಿಟ್ಟು ಆಚೆ ಬಂದೆ. ನೋಡಿದ್ರೆ ಡೋರೆಲ್ಲ ಲಾಕ್ ಆಗೋಯ್ತು. 12 o'clock ಆಯ್ತಲ್ವ ಚೆಕ್ಔಟ್ ಟೈಮ್. ಅದಕ್ಕೆ ಆಮೇಲೆ ಯಾರೋ ಒಂದು ಓಪನ್ ಮಾಡಿಕೊಟ್ರು. ಸೊ ಫನ್ನಿ ಇತ್ತು. ಏನು ಗೊತ್ತಾ, ಅವ್ರು ನನಗೆ ಸ್ಟಾರ್ಟಿಂಗ್ ಬಂದಾಗ ಡೆಪಾಸಿಟ್ ಕೇಳಿದ್ರು ಆಯಿತಾ. ನಾನು ಕೊಟ್ಟಿರಲಿಲ್ಲ, ಏನು ವಿಷಯ ಆಗಿಲ್ಲ. ಅವರೇನು ಕೊಡಿ 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 ರೂಮ್ ಹತ್ರ ಬಂದು ಹಿಂಸೆ ಮಾಡಿದೆ ನೋಡಿಲ್ಲ, ಸುಮ್ಮನೆ ಇದ್ದರು. ಬಟ್ ಈಗ ಕೇಳಿದ್ರು ಡೆಪಾಸಿಟ್ ಕೊಟ್ಟಿದ್ದೀರ ಅಂತ. ನಾನು ಇಲ್ಲ. ಸೊ ಈಗ ನನ್ನ ಲಂಚಿಗೆ ಚಿಕನ್, ಬೀನ್ಸ್, ಹಾಗೆ ಫಿಶ್ ಕರಿ ಆ್ಯಂಡ್ ಇದು ಕೇರಳ ರೈಸ್. ಅದು ಲಂಚ್ ಆಯಿತಾ, ಬಟ್ ನನಗೆ ಬ್ರೇಕ್ಫಾಸ್ಟ್. ಹಾಗೆ ಈಗ ನಾವು ಹೋಗ್ತಾ ಇದ್ದೀವಿ ಸೆಂಟ್ರಲ್ ಮಾರ್ಕೆಟ್. ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ ಇರೋದು, ಅಲ್ಲಿವರೆಗೂ ನಾವೀಗ ಹೋಗ್ತೀವಿ. ಓಕೆ, ಅದಾದಮೇಲೆ ಈ ಕಡೆಗೆ ಹೋದರೆ ಇಟ್ ಇಸ್ ಚೀನಾ ಟೌನ್, ಅಂದರೆ ಚೀನಾ ಮಾರ್ಕೆಟ್ ಇದೆ. ಸೊ ಎಲ್ಲ ನಮಗೆ ಚೀಪಾಗಿ ಸಿಗುತ್ತಂತೆ, ಬಟ್ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ ಅಂತ. ಹೋಗೋಣ ಅಲ್ಲೆಲ್ಲರೂ. ಚೆನ್ನಾಗಿದೆ ಅಂದರೆ ನೋಡಿ, ಫುಲ್ ಸ್ಕೈ ಇವತ್ತು ಈ ಥರ ಇದೆ. ಫುಲ್ ಬಿಸಿ ಇದೆ ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಸೊ ಗೈಸ್, ಈಗ ನಾವು ಸೆಂಟ್ರಲ್ ಮಾರ್ಕೆಟ್ ಕೆಳಗೆ ಹೋಗುವ. ಬಿಸಿಲಲ್ಲಿ ನಿಂತು ನನಗಂತೂ ಶೆಕೆ. ಹಿಂದೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದು ಸ್ಮಾಲ್ ಮಾರ್ಕೆಟ್. ಹೇಗೆ ಅಂದರೆ ಯು ವಿಲ್ ಫೈಂಡ್ ಸೋ ಮೆನಿ ಕ್ಯೂಟ್ ಥಿಂಗ್ಸ್. ಅಂದರೆ ಈಗ ಅಕಸ್ಮಾತ್ ನಾವೇನಾದರೂ ತೊಗೊಂಡಿಲ್ಲ ಅಂದರೆ ಅವರಾದರೂ ನಮಗೆ ದೇ ವಿಲ್ ಮೇಕ್ ಅಸ್ ಟು ಟ್ರೈ. ಅದೆಲ್ಲ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಗೋ ಆ ಥರ. ಸೊ ಎಲ್ಲ ಈ ಥರ ಎಲ್ಲ ಇರುತ್ತೆ, ಎಲ್ಲ ಶಾಪಿಂಗ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಏನಂದರೆ ಇಲ್ಲಿ ಕಾಸ್ಟ್ಲಿನೇ ಇದೆ. ಸೊ ಏನು ಬೇಡ ಪರ್ಚೇಸ್ ಮಾಡೋದು, ಸುಮ್ಮನೆ ನೋಡ್ತಾ ಹೋಗಿ ಅಷ್ಟೇ. ಬಟ್ ಎಲ್ಲ ಕ್ಯೂಟಾಗಿರೋ ಥಿಂಗ್ಸ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಆ್ಯಂಡ್ ದೆನ್ ಗೋ ಅಷ್ಟೇ. ಡೋಂಟ್ ಬೈ. ಸೊ ನಾನು ಇದನ್ನ ತೊಗೊಳ್ಳೋಣ ಅಂತ ತುಂಬ ನೋಡಿದ್ದೀನಿ ಆಯಿತಾ. ಬಟ್ ಇದರಲ್ಲಿ ಹೇರ್ ಬ್ಯಾಂಡ್ ಇರೋದ್ರಿಂದ ಇಟ್ ಈಸ್ ಈಸಿ ಟು ವೇರ್. ಅದಕ್ಕೆ ಇದು ತೊಗೋತಾ ಇದ್ದೀನಿ. ಅಷ್ಟು ಕ್ಯೂಟ್ ಇದೆಯಲ್ಲ ಅದು. ಒಳಗಡೆ ಹೊರಗೆ ಬಂದ್ವಿ. ಈಗ ಅಲ್ಲಿ ಅಷ್ಟೇ ಇರೋದು ಆಯಿತಾ. ಬಟ್ ನೀವೇನಾದ್ರು ಸೆಂಟ್ರಲ್ ಮಾರ್ಕೆಟ್ ಬಂದರೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಎಲ್ಲ ಸ್ಟಾರ್ಟಿಂಗ್ ರೇಂಜೇ ಒಂದು 6,000 ಮೇಲೆ ಏನೋ ಸಮಥಿಂಗ್ ಡ್ರೆಸ್ ಎಲ್ಲ ಬೇಕು. 3,000 ಮೇಲೇ ಇದೆ ಡ್ರೆಸ್ ಎಲ್ಲ. ನಾನದು ಹೇರ್ ಬ್ಯಾಂಡ್ ತೊಗೊಂಡೆ, ಇಟ್ ವಾಸ್ ಓನ್ಲಿ ಆಫ್ 300 rupees ಅದಕ್ಕೆ. ಸೊ ಇಲ್ಲಿ ನಮಗೆ ಫುಡ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಬಟ್ ಇಲ್ಲೇನೋ ನೋಡಿದೆ, ಒಂದು ನಿಮಿಷ ಹೋಗಿ ಬರೋಣ. ಯಾರಿಗೆಲ್ಲ ನಮ್ಮ ಇಂಡಿಯಾದಲ್ಲಿ ಲುಂಗಿ ಹಾಕೊಳ್ಳೋದು ಗೊತ್ತಿದೆ, ದಾಟ್ ಲುಂಗಿ ಹಾಕಿದ್ದಾರೆ, ಸ್ಕರ್ಟ್. ಕ್ಯೂಟ್. ಓಕೆ ಸರ್, ಏನು ಗೊತ್ತಾ, ಗೆಟಪ್ ಚೇಂಜ್ ಮಾಡಿದೆ. ನನ್ನ ತಂಗಿಗೆ ಇದು, ಮತ್ತು ನಾನು ಓಕೆ ಇಲ್ಲಿ ಕಾಣಿಸ್ತದೆ ದಟ್ ಬ್ಲ್ಯಾಕ್ ಅಲ್ಲಿರೋದು. ಒಂದು ನಿಮಿಷ ಆಯಿತು. ಸೊ ಈ ಪಿಂಕ್ ಏನಿದೆ, ಪಿಂಕ್ ತೊಗೊಂಡಿದ್ದೀನಿ ನಾನು. ಅದೇ ಎರಡು ಡ್ರೆಸ್ಸಿಗೆ ಎಷ್ಟಾಯಿತು ಗೊತ್ತಾ, 3,000 ಆಯಿತು. ಸೊ ಅದು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಅದಕ್ಕೆ ವರ್ತ್ ಇಟ್ಕೊಡೋದು. ಕೋಲ್ಡಾಗಿ ಏನಾದರೂ ಒಂದು ತೊಗೊಳ್ಳೋಣ ಕುಡಿಯೋಕ್ಕೆ. ಮಾಚಾ ತೊಗೊಳ್ಳೋಣ ಅಂತ. ಇಲ್ಲಿ ನೋಡಿ ಎಲ್ಲ ಡಿಫ್ರೆಂಟ್ ಇದೆ. ಹನಿ ಪೊಮಗ್ರಾನೇಟ್ ಟೀ ಅಂತ, ಅದೆಲ್ಲ ಗೊತ್ತಿಲ್ಲ ಏನಂತ. ಬಟ್ ನಾನು ಮಾಚಾ ಸ್ಟ್ರಾಬೆರಿ ಲಾಟೆ ತೊಗೋತಾ ಇದ್ದೀನಿ. ಎಷ್ಟು ಬಿಸಿಲಿದೆ ಅಂದರೆ ನಾವು ಐ ಆಮ್ ಡ್ರಿಂಕಿಂಗ್ ವಾವ್, ಚೆನ್ನಾಗಿದೆ. ನಾನೇನೋ ನೀನು ಕುಡಿತೀಯಲ್ಲ ಸ್ಟ್ರಾಬೆರಿ ಮಾಚಾ, ಅದಕ್ಕಿಂತ ಚೆನ್ನಾಗಿದೆ. ಸೊ ಈಗ ನಾವು ಇದು ಚೀನಾ ಟೌನ್. ಇಲ್ಲಿ ಏನೇನೋ ಸಿಗುತ್ತೆ. ಇಲ್ಲೆಲ್ಲ ಆ್ಯಕ್ಚುಲಿ ಹೋಲ್ಸೇಲ್ಗತ್ತೆ ಈ ಫ್ಲವರ್ಸ್ ಎಲ್ಲ. ಚೆನ್ನಾಗಿದೆ, ನೈಸ್ ಇದೆ. ಈ ಸ್ಟ್ರೀಟಿಗೆ ಈಗ ನಾವು ಹೋಗಬೇಕು. ಏನು ಗೊತ್ತಾ, ನನ್ನ ತಲೆ ಸುತ್ತಂಗಾಗಿ ಒಂದು ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ. ಈಗ ಎದ್ದು ಬಂದಿದ್ದು ನಾನು. ಈಗಲೂ ಸುತ್ತಾನೆ ಇದೆ. ಐ ಡೋಂಟ್ ನೋ ಯಾಕೆ ಅಂತ. ಮೇಬಿ ಐ ಆಮ್ ವೆರಿ ಎಕ್ಸಾಸ್ಟೆಡ್. ಸೊ ಗೈಸ್, ನಾನು
ಸೊ ಈಗ ನಾನೊಂದು ಬ್ಯಾಗ್ ತೊಗೊಳ್ಳೋ ಅಂತ ಬಂದಿದ್ದೆ, ಡಫಲ್ ಬ್ಯಾಗ್. ಆ್ಯಕ್ಚುಲಿ ಏನು ಅಂದರೆ ಚೆಕಿನ್ ಬ್ಯಾಗೇಜ್ ಏನಿದೆ ಅಂದರೆ ಕ್ಯಾಬಿನ್ ಬ್ಯಾಗೇಜ್ ಏನಿದೆ ಅದಕ್ಕೆ 7 kgs ಅಷ್ಟೇ ತೊಗೊಂಡು ಹೋಗಬೇಕು ಆಯಿತಾ. ಆ್ಯಂಡ್ ನನ್ನ ಹತ್ರ ಇಲ್ಲ, ಅಂದರೆ ನನ್ನ ಬ್ಯಾಗ್ ಫುಲ್ ಆಗಿಬಿಟ್ಟಿದೆ, ಅದಕ್ಕೆ ಎಕ್ಸ್ಟ್ರಾ ಬೇಕು. ಸುಮ್ಮನೆ ಇನ್ನೊಂದು ಟ್ರಾಲಿ ತೊಗೊಂಡು ಹೋಗೋ ಬದಲು ಡಫಲ್ ಬ್ಯಾಗ್ ಆದರೂ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ತೊಗೋತಾ ಇದ್ದೀನಿ. ಟ್ರಾಲಿ ಬ್ಯಾಗ್ಸ್ ಎಷ್ಟೊಂದು ಬಿದ್ದಿದ್ದಾಯ್ತಾ ಮನೇಲಿ, ನಾನು ದೊಡ್ಡ ತರಬೇಕಿತ್ತು ಸುಮ್ಮನೆ. ಸೊ ಅದಕ್ಕೋಸ್ಕರ ಇಲ್ಲಿರೋ ಡಫಲ್ ಬ್ಯಾಗ್ ತೊಗೊಳ್ತಾ ಇದ್ದೀನಿ. ಅಂದರೆ ಈಗ ಅವರು ಅದನ್ನ 3000 ಅಂತ ಹೇಳ್ತಾ ಇದ್ದಾರೆ. 200 ರಿಂಜೆಟ್ಸ್ ಅಂತೆ, 150 ಮಾಡಿಕೊಟ್ರು. ಇಂಡಿಯನ್ ಅಲ್ವಾ ನೀವು ಅದಕ್ಕೆ ಅಂತ ಇಟ್ಕೊಂಡು. ಸೊ ಯಾಕೆ ಬನ್ನಿ ಹೋಗೋಣ. ತಲೆ ನನಗೆ ಫುಲ್ ಸುತ್ತುತ್ತಾ ಇದೆ ಬಿಸಿಲಿಗೆ. ಇದು ಫಸ್ಟ್ ಒಂದು ವಾಲೆಟ್ ತೊಗೊಳ್ಳಿ ಅಂದರು, ಈಗ ಮತ್ತೆ ಅಮ್ಮಗೆ ತೊಗೊಳ್ಳಿ ಅಪ್ಪಗೆ ತೊಗೊಳ್ಳಿ ಅಂತ ಬರ್ತಾರೆ. Say hi to my channel. Hi. Hi, how are you? Everybody fine? So follow him, okay? Yes, thank you. Okay, bye. Bye. ಅವರು ಇಂಡಿಯನ್ ಅಂತೆ. ಸೊ ಈಗ ನಿಮ್ಗೆ ಏನಾದ್ರು ಬೇಕಂದ್ರೆ ಈ ಸ್ಟ್ರೀಟಿಗೆ ಬಂದರೆ ಫಸ್ಟ್ ಶಾಪಿಗೆ ಬನ್ನಿ. ಇವರು ಓಕೆನಾ, ನನ್ನ ಹೆಸರು ಹೇಳ್ಕೊ ಬಂದರೆ ಅವ್ರು ನಿಮ್ಗೊಂದು 5% ಕಮ್ಮಿ ಮಾಡ್ತಾರೆ ना. 5% लेस करती हो ना? Yeah. मेरे वजह से आते हैं. Okay. No, 5%, 10%. 10% for me, for Indian person. Okay, Indian guys. is special. Special. I'm also Indian, so it's Indian is special. Yes. ಓಕೆ ಗೈಸ್, ಇಲ್ಲಿ ನೀವೇನಾದರೂ ಬಂದರೆ 10% ಆಫ್ ಕೊಡ್ತಾರೆ, ಬಂದು ತೊಗೊಳ್ಳಿ. ಓಕೆ ಹೋಗೋಣ ನಾವೀಗ. ಕ್ಯಾಬ್ ವೆಯ್ಟ್ ಮಾಡ್ತಿದ್ದೆ. ನಾನು 10-15 ಮಿನಿಟ್ಸ್ ಅಂತ ಹೇಳಿದ್ರು. ಇಲ್ಲಿ ಟ್ರಾಫಿಕ್ ಹೇಗೆ ಅಂದರೆ ಒಂದು ಕಡೆ ಅವ್ರು ಹಿಂಗೆ ಹೋದರೆ ಮತ್ತೆ ಅವ್ರು ತಿರ್ಗಾಡ್ಕೊಂಬರ್ಬೇಕು. ಸೊ ಅದೇ ಒಂದು ಟ್ರಾಫಿಕ್ ಇಲ್ಲಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಟ್ಸ್ ಕೂಲ್, ಇಟ್ಸ್ ಪೀಸ್. ಗೌರ್ಮೆಂಟ್ ಕ್ವಾರ್ಟರ್ಸ್. இதுக்கு பின்னாடியே வந்து எல்லாம் பிரைவேட் டெவலப்மெண்ட் பீரிங் அதுக்கு பெரிய பெரிய ரெசிடென்ஸ் கொண்டெல்லாம் கட்டிச்சு. அதே மாதிரி 14 states. Total 14 states. So 14 states ke each states representing one flag. Representing each states. Oh. இப்போ இங்க விலாயான்னு பாத்தீங்கன்னா இதுல கோலாலம்பூர் இது. கோலாலம்பூர் வந்து இந்த மேல மாட்டிட்டாங்க அத பாருங்க. ரெட் ப்ளூ அண்ட் yellow. அதுல பாத்தீங்கன்னா இந்த சிம்பல் இருக்குல. அதான் மலேசியாவோட காலிமிஷன். Okay. Glasses இருக்குல. Okay. Escalator ஏறி all the way down. So there are 3 floors. Yeah, 3 floors. First floor, second floor, third floor. You have to go to the third floor down. ಈಗ ನಾವು ಕ್ಲೋಸ್ ಅಪ್ ಅಲ್ಲಿ ನೋಡ್ಕೊಬೋದು, ಬಟ್ ಇನ್ನೂ ಅಷ್ಟು ಕ್ಲೋಸ್ ಅಪ್ ಹೋಗಕ್ಕೆ ಬಿಡಲ್ಲ. ಇಲ್ಲಿಂದನೇ ಎಲ್ಲ ನೋಡ್ಕೋಬೇಕು. ಬಟ್ ನನಗೆ ಈ ಒಂದು ಪಿಂಕ್ ಮಾಸ್ಕ್ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ, ಕ್ಯೂಟ್ ಇದೆ ಕಲರ್ ಎಲ್ಲ. ಓಕೆ, ಸೊ ಅಲ್ಲಿ ನಮ್ಗೆ ಏನು ಕಾಣಿಸ್ತಿದೆಯಲ್ಲ, ಇಟ್ ಇಸ್ ಅ ರಿವರ್. ನಮಗೆ ಬೇಕು ಅಂದರೆ ಕ್ರೂಸಲ್ಲೇ ಕರ್ಕೊಂಡು ಹೋಗ್ತಾರೆ, ಬಟ್ ದೇರ್ ವಿಲ್ ಬಿ ಡಿಫ್ರೆಂಟ್ ಚಾರ್ಜಸ್. ಓಕೆ, ಅದಕ್ಕೆ ಚಾರ್ಜಸ್ ಇರುತ್ತೆ, ಕರ್ಕೊಂಡು ಹೋಗ್ತಾರೆ. ಒಂದು 15 ಮಿನಿಟ್ಸ್ ಡ್ರೈವ್ ಇರುತ್ತೆ ಅಷ್ಟೇ, 15 to 20 ಮಿನಿಟ್ಸ್. ಇಲ್ಲಿಂದ ಏನೇನಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಈಗ ನಾನು ನಿಮಗೆ ಏನೋ ಒಂದು ತೋರಿಸ್ತೀನಿ ಆಯಿತಾ. ಇದು ವರ್ಕ್ ಆಗ್ತಿಲ್ಲ. ನಾವು ಆಗಲೇ ಇದ್ದಿದ್ದು ನಾರ್ಮಲ್ ರೋಡ್ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಇದ್ರ ಕೆಳಗಡೆ ಇನ್ನೂ ಶಾಪಿಂಗ್ಸ್ ಅದು ಇದು ಎಲ್ಲ ಇದೆ. ಅದು ಮೇಲೆ, ಬಟ್ ಕೆಳಗಡೆ ರೋಡ್ಸು ಇದೆ. ವಾವ್, ಹಾಗಾದ್ರೆ ನಾವಿದ್ದು ಫಸ್ಟ್ ಫ್ಲೋರ್ ಅದಾಯ್ತಾ. ಫಸ್ಟ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್, ಅದರಿಂದ ಬೇಸ್ಮೆಂಟ್, ಹಾಗೆ ಅದರಿಂದ ಇನ್ನೂ ಒಂದು ಬೇಸ್ಮೆಂಟ್ ಇದೆಯಂತೆ. ಇಲ್ಲಿ ಎಲ್ಲ ಫುಡ್ ಅದೆಲ್ಲ ಸಿಗುತ್ತೆ. ಹಾಗೆ ಇದರಿಂದ ನಾವು ಇಲ್ಲಿಂದ ಕೆಳಗಡೆಗೆ ಇನ್ನೂ ಒಂದು ಫ್ಲೋರ್ ಇದೆ. ನನ್ನ ಲೇಸೊಂದು ಹಿಂಸೆ ಆಗಿದೆ ನನಗೆ. ಆ್ಯಕ್ಚುಲಿ ಇಲ್ಲಿರೋರು ಎಲ್ಲರ ಹತ್ರನೂ ಅಂದರೆ ಆಲ್ಮೋಸ್ಟ್ ನಾನು ನೋಡಿರಂಗೆ ಎಲ್ಲರೂ ಇದನ್ನ ಇಟ್ಕೊಂಡು ಓಡಾಡ್ತಾರೆ. ಏನದು DJI ಕ್ಯಾಮ್ರಾ. ಸೊ ಇದು 3rd ಫ್ಲೋರ್, ಇದು ಲಾಸ್ಟ್, ಐ ಮೀನ್ ಬೇಸ್ಮೆಂಟ್, ಇದು ಇನ್ನೊಂದು ಬೇಸ್ಮೆಂಟ್. ಸೊ 3 ಫ್ಲೋರ್ಸ್ ಇದೆ ಇಲ್ಲಿ. ನಾವು ಆಗಲೇ ಇದ್ದಿದ್ದು ಫಸ್ಟ್ ಫ್ಲೋರ್. ಕ್ರೂಸ್ ಇದೆ, ಕ್ರೂಸ್ ಅದು ಕ್ರೂಸಲ್ಲಿ ಹೋಗ್ಬೋದು, ಬೇಕಾದರೆ ತೋರಿಸ್ತಾರೆ ನೋಡಿ. ಲೈಫ್ ಜಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಹೇಗೆ ಅಂದರೆ, ಈಗ ನಮಗೆ ಈಗ ನಾವು ನೀರಲ್ಲಿ ಹೋಗೋದಾದ್ರೆ, ನಾನು ಲಾಸ್ಟ್ ಮಲೇಷ್ಯಾ ಹೋಗಿದ್ದಲ್ಲ, ಅಲ್ಲೂ ಅಷ್ಟೇ
ನೀರಲ್ಲಿ ಅವರು ಹೋಗಬೇಕು ಅಂದರೆ ಲೈಫ್ ಜಾಕೆಟ್ ಇಲ್ದಿರ ಹತ್ಸೋದೇ ಇಲ್ಲ. ಯಾಕೆಂದರೆ ರಿವರಲ್ಲೆಲ್ಲೋ ಮರೈನ್ ಪೊಲೀಸ್ಗಳು ಇರ್ತಾರೆ. ಸೊ ಅವರು ಚೆಕ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ನೋಡಿದ್ರೆ ಯು ಹ್ಯಾವ್ ಟು ಪೇ ಸಮ್ ಫೈನ್. ನೀವು ಫೈನ್ ಕಟ್ಟೋದಲ್ದಿರ ಬೋಟ್ ಯಾರು ಓಡಿಸ್ತಿರ್ತಾರೋ ಅವರು ಫೈನ್ ಕಟ್ಟಬೇಕು. ಹಾಗೆ ಅದನ್ನ ಯಾರು ರನ್ ಮಾಡ್ತಿರ್ತಾರೋ ಅವರು ಫೈನ್ ಕಟ್ಟಬೇಕು. ಸೊ ಈ ಥರ ಎಲ್ರಿಗೂ ಲಾಸ್ ಆಗುತ್ತೆ ಅಂತ ಆ ಡ್ರೈವರ್ ಲೈಫ್ ಜಾಕೆಟ್ ಹಾಕೋವರೆಗೂ ಒಳಗಡೆಗೆ ಹತ್ತಿಸ್ಕೊಳ್ಳೋದೇ ಇಲ್ಲ. ಇಲ್ಲೂ ಕಾರೆಲ್ಲ ಓಡಾಡುತ್ತೆ ಈ ಫ್ಲೋರಲ್ಲೂ. ಓಕೆ, ಸೊ ನಾನು ಹೇಳಿದ ಐಸ್ ಕ್ರೀಮ್ ಇದೆ. ಇದರಲ್ಲಿ ನಾವು ಮ್ಯಾಂಗೋ ಟ್ರೈ ಮಾಡೋಣ ಅಲ್ವಾ? ಮ್ಯಾಂಗೋ ಟ್ರೈ ಮಾಡೋಣ. ಓಕೆ, ಬೇರೆ ಏನೇನೋ ಇದೆ. ಕೊಕೊನೆಟ್ ಅದು ಇದು ಎಲ್ಲ ಇದೆ. ಬಟ್ ನೋಡೋಣ ಇಲ್ಲಿ ಏನಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಮ್ಯಾಂಗೋ, ಗ್ರೇಪ್, ಹಾಗೆ ಬೇರೆ ಏನಿದೆ ಅಷ್ಟೇ. ಇದಿಷ್ಟಿದೆ, ಥರ ನೈಸ್ ಅಲ್ಲ? ಬಟ್ ನೋಡಿಲ್ಲಿ ನಮ್ಮೂರಲ್ಲಿ ಈ ಥರ ಇಲ್ಲಲ್ಲ. ಓರಿಯೋ ಐಸ್ ಕ್ರೀಮ್, ಕಿಟ್ಕ್ಯಾಟ್ ಐಸ್ ಕ್ರೀಮ್ ಇದೆ. ಹಾಗೆ ಇಷ್ಟು ಐಸ್ ಕ್ರೀಮ್ ಇದೆ. ಕಿಟ್ಕ್ಯಾಟಲ್ಲಿ ಇನ್ನೊಂದು ಬ್ರೌನಿದಿದೆ. ಸೊ ಎಲ್ಲ ಡಿಫ್ರೆಂಟ್ ಇದೆ. ಬಟ್ ಅದು ನಾವು ಟ್ರೈ ಮಾಡೋಣ ಆಯಿತಾ? ಬನ್ನಿ. ಐಸ್ ಕ್ರೀಮ್ ಕರ್ಗೋಗದೆ ಇದ್ದರೆ ಸಾಕು ನನಗೆ. ಸೊ ಐ ವಾಂಟೆಡ್ ಟು ಟ್ರೈ ದಿಸ್ ಆಯಿತಾ. ನಾನು ಎಷ್ಟು ವೀಡಿಯೋದಲ್ಲಿ ನೋಡಿದ್ದೀನಿ ಅಂದರೆ, ಸೊ ಇದು ಮ್ಯಾಂಗೋ, ಇನ್ನೂ ಬೇರೆ ಬೇರೆ ಇದೆ. ಬಟ್ ನನಗೆ ಮ್ಯಾಂಗೋ ಇಷ್ಟ. ಸೊ ಲೆಟ್ಸ್ ಟ್ರೈ. ಓಕೆ, ಇದು ಹಿಂಗೆ ತೊಗೋಬೇಕನ್ಸುತ್ತೆ. ಸೊ ಲೈಕ್ ದಿಸ್. Full mango. It's really good. ಐಸ್ ಕ್ರೀಮ್ ಏನೋ ಚೆನ್ನಾಗಿದೆ. ಬಟ್ ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? ಇಟ್ ಈಸ್ 18 ringgits. 18 ringgits ಇಸ್ 430 rupees ಕಟ್ಟಾಗಿದೆ. ಮೇ ಬಿ ಇಟ್ ಇಸ್ 430 rupees. ಲೈಫಲ್ಲಿ ಒಂದ್ಸಲ ಟ್ರೈ ಮಾಡೋದು. ಸೊ ಇಸ್ಕೊಂಡೆ. ಬಟ್ ಇಟ್ ಈಸ್ ರಿಯಲಿ ಗುಡ್. ಇಲ್ಲಿ ಸ್ಟಿಕ್ಕು ಇದೆ. ಸೊ ಯು ಕ್ಯಾನ್ ಟೇಕ್ ಇಟ್ ಔಟ್ ಆ್ಯಂಡ್ ಹ್ಯಾವ್. ಓಕೆ, ಸೊ ಈಗ ಮತ್ತೆ ಇದನ್ನ ಟ್ರೈ ಮಾಡೋಣ ಅಂತ ತಂದೆ. ಇದು 400. ಐ ಆಮ್ ಸೊ ಸಾರಿ. ನಂಗೆ ಯಾಕೋ ಈ ಥರದ್ನೆಲ್ಲ ತಿನ್ನಬೇಕು ಅಂತ. ಬಿಕಾಸ್ ಇದನ್ನ ನೋಡಿದ್ದೀನಿ ಆಯಿತಾ ವೀಡಿಯೋಸಲ್ಲೆಲ್ಲ ಟ್ರೈ ಮಾಡೋದು. ಸೊ ಅದಕ್ಕೆ ದುಬೈಯಲ್ಲಿದೆ ಇದೆಲ್ಲ. ಈಗ ಅಲ್ಲಿಗೆ ಹೋಗಿ ತಿನ್ನೋಕ್ಕಾಗಲ್ವಲ್ಲ, ಇಲ್ಲಿ ನೋಡೋದು, ಅದಕ್ಕೆ ತಿಂತಾ ಇದ್ದೀನಿ. ಸೊ ಈಗ ಮತ್ತೆ ಇದನ್ನ ಟ್ರೈ ಮಾಡೋಣ. ಇದು ಆ್ಯಕ್ಚುಲಿ ಚಾಕ್ಲೇಟ್. ಇದು ಕೋಕೋನಟ್ ಇದೆ. ಅದು ಸಿಗ್ತಾ ಇದೆ ಕೋಕೋನಟ್. ನಿಮ್ಗೆ ಕೋಕೋನಟ್ ಇಷ್ಟ ಇದ್ರೆ ಮಾತ್ರ ತಿನ್ನಿ. ನನಗಿಷ್ಟ. ಇಟ್ಸ್ ನೈಸ್. ಮಲೇಷ್ಯಾ ಟ್ರಿಪ್ ಮುಗೀತು. ಎಷ್ಟು ಬೇಗ ಮುಗ್ದೋಯ್ತಲ್ಲ. ಈಗ ಚೆಕ್ಕಿಂಗ್ ಮುಗೀತು ಆಯಿತಾ. ಊಟ ಮಾಡಬೇಕು. ಅದಕ್ಕೋಸ್ಕರ ಏನು ತಿನ್ನೋದಂತ ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಏನು ಗೊತ್ತಾ, ಏನು ತಿನ್ನೋದಂತ ಗೊತ್ತಾಗ್ತಿದ್ರೆ ಅದು ಹುಡುಕೋದ್ರೆಲ್ಲ ಟೈಮ್ ಆಗೋಗುತ್ತೆ. ಓಕೆ, ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತದೆ. ಪಿಜ್ಜಾ ತಿಂತೀನಿ. ಯಾಕೆಂದರೆ ಇಲ್ಲಿ ಅವರು ಮೊಸರೆಲ್ಲ ಚೀಸೆಲ್ಲ ಹಾಕಿ ಹೆಲ್ದಿಯಲ್ಲಿರುತ್ತೆ. ಸೊ ಐ ವಾಂಟ್ ಟು ಟ್ರೈ ದಟ್. ಸೊ ಗೈಸ್, ಈಗ ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಯಾಕೋ ನಂಗೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತೋದಕ್ಕೆ. ಈಗ ಟ್ರಿಪ್ಪಲ್ಲಿ ಮಾತ್ರ ನಾನು ಈ ಥರ ಎಲ್ಲ ತಿನ್ನೋದಾಯ್ತಾ. ಇನ್ನು ಮನೆಗೆ ಹೋದ್ಮೇಲೆ ಫುಲ್ ಹೆಲ್ದಿ ತಿನ್ನಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲೇ ಏನು ಬೇಕಂತ ತಿನ್ಬಿಡೋದು. ತಿನ್ನೋಣ ಚಿಕ್ಕ ಪಿಜ್ಜಾ.
ಅದೇನಿದೆ ಅಂತ ಬಂದಿದೆ. ಓಕೆ, ಲೆಟ್ಸ್ ಹ್ಯಾವ್. ಎಷ್ಟು ಕ್ಯೂಟ್ ಇದೆ ಅಂದರೆ ಇಟ್ ಇಸ್ ಸೋ ಸ್ಮಾಲ್. ನನ್ನ ಕೈಯಷ್ಟೇ ಇರೋದು, ಇಷ್ಟೇ ಇರೋದು ಇಲ್ಲಿ, ಇಷ್ಟೇ ಇರೋದು, ಇಷ್ಟೇ. ನೈಸ್ ಅಲ್ವಾ ಒಬ್ಬರೇ ತಿನ್ನೋಕ್ಕೆ? ದೊಡ್ಡ. ಓಕೆ, ನಿಮಗೆ ಅದು ವೀಡಿಯೋ ಮಾಡೋದು ಮರ್ತೋಯ್ತು. ಅದು ಫುಲ್ ಪೈನಾಪಲ್ ಹಾಕಿದ್ದಾರೆ. ಇದು ಪೈನಾಪಲ್. ವಾಹ್, ಸೊ ನಾನಿವತ್ತು ಹಾಟ್ ಸೀಟಲ್ಲಿ ಕೂತ್ಕೊತಾ ಇದ್ದೀನಿ. ಅಂದರೆ ಅವರು ಪ್ರೀಮಿಯಮ್ ಸೀಟ್ಗೆ ಹಾಟ್ ಸೀಟ್ ಅಂತ ಕರೀತಾರೆ. ಸೊ ಅಪ್ಗ್ರೇಡ್ ಮಾಡಿಕೊಂಡೆ, ಯಾಕಂದರೆ ನನಗೆ ಫುಲ್ ಬ್ಯಾಕ್ ಪೇನ್, ಕಾಲು ನೋವು ಎಲ್ಲ ನೋಡ್ತಾ ಇದೆ. ನಾರ್ಮಲ್ ಸೀಟಲ್ಲಿ ಕೂತ್ಕೊಂಡ್ರೆ ಕಂಫರ್ಟ್ ಇರೋಲ್ಲ, ಯಾಕಂದರೆ ಲೆಗ್ ಸ್ಪೇಸ್ ಇರಲ್ವಲ್ಲ, ಅದಕ್ಕೆ ಲೆಗ್ ಸ್ಪೇಸ್ ತೊಗೊಂಡೆ. ಈಗ ಫ್ಲೈಯಿಂಗ್ ಆ್ಯಕ್ಚುಲಿ ಅದ್ಯಾಕೋ ಝೂಮೇ ಆಗಲ್ಲ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ. ಈಗಷ್ಟೇ ಲ್ಯಾಂಡ್ ಆಗಿ ಬಂದು ಊಟ ಮಾಡ್ತಾಯಿದ್ದೀನಿ. 11:30 ಗಂಟೆ ಆಗ್ತಾ ಬಂತು ಅಂತ. ಈಗ ಟ್ರಾಫಿಕ್ ಇರುತ್ತೆ, ಮನೆಗೆ ಹೋಗಿ ತಿನ್ನೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಈಗಲೇ ತಿಂತಾಯಿದ್ದೀನಿ. ಸ್ಟ್ರಾಂಗ್ ಇಂಡಿಯಾಸ್ ಫಸ್ಟ್ ವೇಸ್ಟ್ ಕಾರ್ ಮೇಡ್ ವಿತ್ e-waste. ಸೊ ವಾವ್, ಫುಲ್ ಮದರ್ ಬೋರ್ಡ್ಸಿಂದ ಮಾಡಿರೋದು. ನೈಸ್ ಅಲ್ಲ? ಬಿಲ್ಡಿಂಗ್ ಥರ ಕಾಣಿಸ್ತದೆ ಝೂಮಲ್ಲಿ ಹಾಕಿದ್ರೆ. ಗೈಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್. ಸೊ ಟ್ರಿಪ್ ಬಗ್ಗೆ ಒಂದು ಚೂರು ಅದ್ರ ಬಗ್ಗೆ ಹೇಳೋಣ ಅಂತ, ಹಾಗೆ ಕೈರಾಲಿ ಟ್ರಯಲ್ಸ್ ಅವ್ರ ಬಗ್ಗೆ ಹೇಳೋಣ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ಮಲೇಷ್ಯಾ ಟ್ರಿಪ್ ತುಂಬಾ ಇಷ್ಟ ಆಯಿತು. ಅಂದರೆ ಮಲೇಷ್ಯಾ ಇನ್ ದಿ ಸೆನ್ಸ್ ನಾನು ಕೋಲಾಲಂಪುರ್ ಹೋಗಿದ್ದು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಿಟಿ ವೈಬ್ಸ್ ಅಲ್ವಾ, ಸೊ ಇಟ್ ವಾಸ್ ಗುಡ್. ಹಾಗೆ ಎಲ್ಲ ಥರ ಪ್ಲೇಸಸ್ ಕೂಡ ನೋಡಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು 4 ಡೇಸಲ್ಲಿ ನನಗೆ ಲೊಕೇಶನ್ಸ್ ಎಲ್ಲ ಕರ್ಕೊಂಡು ಹೋದರು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಅವ್ರು ಕರ್ಕೊಂಡು ಹೋಗಿದ್ದು ಲೊಕೇಶನ್ಸ್ ಎಲ್ಲ. ಆ್ಯಂಡ್ ಇಟ್ ವಾಸ್ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಅಂತ ಹೇಳ್ಬೋದು. ಯಾಕೆಂದರೆ ಆಲ್ರೆಡಿ ನಾನು ವಿಸಿಟ್ ಮಾಡಿದೆ, ಬಟ್ ಈಗ ಈ ಸಲ ಹೋಗಿದ್ರಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿದೆ. ಸೊ ದ್ಯಾಟ್ ಈಸ್ ವಾಟ್ ಐ ಲೈಕ್ಡ್. ಆ್ಯಂಡ್ ಅವರ ಅರೇಂಜ್ಮೆಂಟ್ಸ್ ಫ್ರಮ್ ಹೋಟೆಲ್ ಸ್ಟೇಯಿಂದರ್ದು ಈವನ್ ಫ್ರೆಶನ್ ಅಪ್ ರೂಮ್ ಕೂಡ ಫಿಕ್ಸ್ ಮಾಡಿದರು. ಸೊ ದ್ಯಾಟ್ ವಾಸ್ ವೆರಿ ಬ್ಯೂಟಿಫುಲ್. ಯಾಕಂದರೆ ಇಲ್ಲಾಂದರೆ ಹೋಗಿ ಅಲ್ಲಿ ಹೋಟೆಲ್ಲ ಚೇಂಜ್ ಮಾಡೋದು ಈ ಥರ ಎಲ್ಲ ಮಾಡಬೇಕಿತ್ತು, ಬಟ್ ಅವರು ಫ್ರೆಶನ್ ಅಪ್ ರೂಮ್ ಕೂಡ ನಮಗೆ ಅರೇಂಜ್ ಮಾಡಿದ್ರು. ಸೊ ದ್ಯಾಟ್ ವಾಸ್ ವೆರಿ ಗುಡ್. ಹಾಗೆ ಫ್ರೆಶನ್ ಅಪ್ ಆದಮೇಲೆ ವೆಂಟ್ ಟು ವಿಸಿಟೆಡ್ ಫ್ಯೂ ಪ್ಲೇಸಸ್. ಹಾಗೆ ಆ ದಿನ ಆ್ಯಕ್ಚುಲಿ ತುಂಬ ಪ್ಲೇಸಸ್ನ ವಿಸಿಟ್ ಮಾಡಬೇಕಿತ್ತು ಫಸ್ಟ್ ಡೇ, ಬಟ್ ಆಗಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಡೇಯಿಂದ ನಾವು ಆ್ಯಕ್ಚುಲಿ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಲೈಕ್ ವಾವ್. ಯಾಕೆಂದರೆ ನಾನು ನಿಜವಾಗ್ಲೂ ಇಷ್ಟೆಲ್ಲ ಪ್ಲೇಸಸ್ ಇದೆ ಅಂತ ಗೊತ್ತಿರಲಿಲ್ಲ ಮಲೇಷ್ಯಾದಲ್ಲಿ. ಆ್ಯಂಡ್ ಅವರೊಂದು ಐಟಿನರಿ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ನಾನೇ ಮಾಡಿದ್ರು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ನಾನು ಒಂದಿನಕ್ಕೆ ಒಂದು ಹೋಗ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ. ಸೊ ಇದೊಂದು ಅಡ್ವಾಂಟೇಜ್. ಹಾಗೆ ಸೋಲೋ ಟ್ರಿಪ್ ಆಗಿರೋದ್ರಿಂದ ಇಟ್ ವಾಸ್ ಲೈಕ್ ಸೇಫ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಎಲ್ಲೂ ನನಗೆ ಅನ್ಕಂಫರ್ಟಬಲ್ ಆಗಿಲ್ಲ. ಆ್ಯಂಡ್ ಅವರು ಯಾವಾಗಲೂ ನನಗೆ ಕನೆಕ್ಟ್ ಆಗೇ ಇರ್ತಾಯಿದ್ರು. ಏನು ಮ್ಯಾಮ್ ಊಟ ಆಯ್ತಾ, ಅದು ಮಾಡಿದ್ರೆ ಇದು ಮಾಡಿದ್ರೆ, ಹೀಗೆ ಹೋಗಿದ್ರೆ, ಡ್ರೈವರ್ ಬಂದ್ರೆ, ಅದು ಇದು ಅಂತ ದೇವರ್ ಲೈಕ್ ವೆರಿ ಕನ್ಸರ್ನ್ಡ್. ಆ್ಯಂಡ್ ನನಗೆ ಪ್ರಾಪರಾಗೆಲ್ಲ ಮೆಸೇಜ್ ಮಾಡ್ತಾಯಿದ್ರು, ಅಂದರೆ ನನ್ನ ಜೊತೆ ಕೋಆರ್ಡಿನೇಟ್ ಮಾಡ್ತಾಯಿದ್ರು ವಾಟ್ಸಪ್ಪಲ್ಲಿ. ಆ್ಯಂಡ್ ಗ್ರೂಪ್ ಕೂಡ ಇತ್ತು. ಏನೇ ಇದ್ರೂ ಐ ಕುಡ್ ಹ್ಯಾವ್ ಆಸ್ ದೆಮ್, ಅವರು ಪಟ್ಟಂತ ರಿಪ್ಲೈ ಮಾಡ್ತಿದ್ರು. ಸೊ ಇಟ್ ವಾಸ್ ಗುಡ್. ಹಾಗೆ ಅಷ್ಟೇ. ಐ ಹೋಪ್ ನಾನು ಇನ್ನೊಂದಿಷ್ಟು ಅವ್ರ ಜೊತೆ ಟ್ರಿಪ್ಗೆ ಹೋಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಕೈರಾಲಿ ಟ್ರಯಲ್ಸ್. ನಿಮಗೂ ಏನಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತ ಇದ್ದರೆ ಪ್ಲೀಸ್ ಡು ಕಾಂಟ್ಯಾಕ್ಟ್ ದ್ಯಾಮ್. ನಾನು ಅವ್ರ ನಂಬರ್ನ ಮೆನ್ಷನ್ ಮಾಡಿದ್ದೇನೆ, ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಫಾರ್ ಮೋರ್ ಇನ್ಫೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕೈರಾಲಿ ಟ್ರಯಲ್ಸ್ ಫಾರ್ ಎವ್ರಿಥಿಂಗ್. I'll always remember this. Thank you.